ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಿನ್ನೆ ಒಂದು IPL ಮ್ಯಾಚ್ ನೋಡಕ್ಕೆ ಯಾವ ತರ ಒಂದ್ ಎರಡು ಕಣ್ಣು ಸಾಲದು ಆ ತರ ಒಂದು IPL ಮ್ಯಾಚ್ ಇತ್ತು ನಿನ್ನೆ. ಈ ತರ ಒಂದು CSK ನ ಹೀನಾಯ್ ಬಗ್ಗೆ ಸೋಲಿಸ್ತಾರೆ ಅಂತ ನನಗಂತೂ ಗೊತ್ತಿದ್ದಿಲ್ಲ. ರಾಜಸ್ಥಾನ್ ರಾಯಲ್ಸ್ ಏನು ನೆಕ್ಸ್ಟ್ ಲೆವೆಲ್ ಒಬ್ಬ ಏನ್ ಕತೆ ಏನ್ ವಿಚಾರ ಮತ್ತು ಮ್ಯಾಚ್ ನ ಒಂದು ರಿವ್ಯೂನ ಕೊಡ್ತೀನಿ. ಯಾವ ತರ ಏನ್ ಕತೆ ಏನೆಲ್ಲ ಆಯ್ತು ಟೀಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಮುಖಾಂತರ ನಿನ್ನೆ ಮ್ಯಾಚ್ ಯಾವ ತರ ಇತ್ತು ಅಂತ ನೀವ್ ಯಾರೆಲ್ಲ ನೋಡ್ತೀರಾ ಒಂದು ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ನಿನ್ನೆ ನಡೆದಂತ ಒಂದು ರಾಜಸ್ಥಾನ್ ರಾಯಲ್ಸ್ ಮತ್ತು CSK ಮ್ಯಾಚ್ ಈ ತರ ಒಂದು ಇರುತ್ತೆ ಮತ್ತು ತುಂಬಾನೇ ಚೆನ್ನಾಗಿತ್ತು ಮ್ಯಾಚ್ ನೋಡಕ್ಕೆ. ಅದು ಬೇಗನೆ ಮುಗಿಸ್ಬಿಟ್ರು ನಿನ್ನೆ ಮ್ಯಾಚ್. ಈ ತರ ಒಂದು CSK ನ ಒಂದು ಬಲಿಷ್ಠವಾದಂತ ತಂಡನ ಬಗ್ಬಡಿತತೆ ರಾಜಸ್ಥಾನ್ ರಾಯಲ್ಸ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೊಂಡಿದ್ದೆ, ಬಟ್ ಇಲ್ಲಿ ತುಂಬಾನೇ ಸುಲಭವಾದಂತ ಒಂದು ಮೊತ್ತನ ಗಳಿಸ್ಕೊಂಡು CSK ಒಂದು ಹೀನಾಯ ಸೋಲನ್ನ ಕಳಿಸ್ಬಿಡ್ತು. ಬಟ್ ರಾಜಸ್ಥಾನ್ ಈ ತರ ಒಂದು ಏನಂತಂದ್ರೆ ಈ ತರ ಒಂದು ಮ್ಯಾಚ್ ಅನ್ನ ಬೇಗನೆ ಮುಗಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡೋಣ ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ. ನಿನ್ನೆ ನಡೆದಂತ ಒಂದು ಮ್ಯಾಚ್ ನಲ್ಲಿ ನಿನ್ನೆ ಫಸ್ಟ್ ಟಾಸ್ ನ ವಿನ್ ಆಗಿದ್ದು ರಾಜಸ್ಥಾನ್ ಅವರು ಟಾಸ್ ವಿನ್ ಆದ ತಕ್ಷಣ ಮೊದಲು ಹೇಳಿದ್ದೇನಪ್ಪಾ ಅಂದ್ರೆ, ನಾವು ಇವತ್ತು ಫೀಲ್ಡಿಂಗ್ ನ ಮಾಡ್ತೀವಿ, CSK ಅವರು ಎಷ್ಟು ಬೇಕಾದ್ರೆ ರನ್ ನೋಡಿಲಿ ಅಂತ ಹೇಳಿದ್ರು. CSK ಒಂದು ರನ್ ನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತು. ನೀವು ನೋಡ್ಬೇಕು, ಹೊಡಿಯಕ್ಕೆ ಅಂತ ಬಂದಂತ ಎಂತೆಂತ ಪ್ಲೇಯರ್ಸ್ ಗಳು ಬಂದ್ರು. ಬಟ್ ಆದ್ರೆ ನಿನ್ನೆ CSK ಏನ್ ಬ್ಯಾಡ್ ಲಕ್ ಅಂತಿರೋ ಅಥವಾ ಯಾವ ಕಡೆ ಎದ್ ಬಂದಿದ್ರು ಅಂತಿರೋ ಗೊತ್ತಿಲ್ಲ, ನಿನ್ನೆ ಮಾತ್ರ ಈ ತರ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಡ್ತಾರೆ ಅಂತ ನನಗಂತೂ ಗೊತ್ತಿದ್ದಿಲ್ಲ. ಇಷ್ಟ್ರ ಮಟ್ಟಿಗೆ ಹೀನಾಯವಾಗಿ ಬ್ಯಾಟಿಂಗ್ ಸ್ಟ್ರಗಲ್ ಮಾಡ್ತಾ ಇದ್ರು ಅಂದ್ರೆ ಒಂದು ಬಾಲ್ ಹೊಡಿಯಕ್ಕೂ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಒಂದು ಪಿಚ್ ಆ ತರ ಇತ್ತು ಅಥವಾ ಬಾಲರ್ಸ್ ಗಳಿಗಂತೂ ಹೇಳ್ ಮಾಡ್ಸಿದಂತ ಪಿಚ್ ಅದು. ಆ ಒಂದು ಪಿಚ್ ನಲ್ಲಿ ಈ ತರ ಆಡ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. CSK ಟೀಮ್ ಅಲ್ಲಿ 127 ರನ್ 19.4 ಬಾಲ್ ಅಲ್ಲಿ 20 ಓವರಿಗೆ ಆಲ್ ಔಟ್ ಆಗೋದ್ರ ಮುಖಾಂತರ 127 ರನ್ ಗಳಿಸ್ತಾರೆ. ಅದ್ರಲ್ಲಿ ಹೇಳ್ಬೇಕಂದ್ರೆ ಸರ್ಫರಾಜ್ ಖಾನ್ ಅವರು 17 ರನ್ ಗಳಿಸಿದ್ರೆ, ಕಾರ್ತಿಕ್ ಶರ್ಮಾ 18 ರನ್ ಗಳಿಸಿದ್ರೆ, ಜೆಮಿ ಓವರ್ಟನ್ ಅಂತ ಹೇಳ್ಬಿಟ್ಟು ಇವರು ಒಂದು 43 ರನ್ಗಳ ಒಂದು ಜೊತೆ 43 ರನ್ ಮಾಡ್ತಾರೆ. ಇವರ ಒಂದು ಮೂವರ ಜೊತೆ ಆಟದಿಂದ ಹೇಳ್ಬೇಕಂದ್ರೆ ಬರೋಬ್ಬರಿ 127 ರನ್ಗಳು ಮಾತ್ರ ಗಳಿಸಕ್ಕಾಯ್ತು ನಿನ್ನೆ. ಈ ತರ ಒಂದು ಬಾಲಿಂಗ್ ಬ್ಯಾಟಿಂಗ್ ಮಾಡಿದ್ರೆ ಯಾವ ತರ ಒಂದು ಬಾಲಿಂಗ್ ತುಂಬಾನೇ ಚೆನ್ನಾಗಿತ್ತು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಇಂದು. ಆ ಒಂದು ಬಾಲಿಂಗ್ ನ ನೀವು ನೋಡ್ಬೇಕು. ರವೀಂದ್ರ ಜಡೇಜಾ 2 ವಿಕೆಟ್, ಬರ್ಗರ್ 2 ವಿಕೆಟ್, ಮತ್ತೆ ಜೋಫ್ರಾ ಆಚಾರ್ ಅವ್ರು 2 ವಿಕೆಟ್, ಇನ್ನು ಎಲ್ಲರೂ ಕೂಡ ಇನ್ನು 3 ಜನ ಬಾಲರ್ಸ್ ಗಳು ತಲಾ ಒಂದೊಂದು ವಿಕೆಟ್ ಮುಖಾಂತರ ಟೋಟಲಿ ಆಲ್ ಔಟ್ ಮಾಡೋದ್ರ ಮುಖಾಂತರ 127ಕ್ಕೆ ಒಂದು ಬಲಿಷ್ಠವಾದಂತ CSK ಟೀಮ್ ನ ಕಟ್ಟಾಕ್ತಾರೆ. ಈ ಒಂದು ಟೀಮ್ ಇಷ್ಟರ ಮಟ್ಟಿಗೆ ಸ್ಕೋರ್ ಕೊಡೋದಕ್ಕಿಂತ ಪ್ಲಾನಿಂಗ್ ಏನು ಇರ್ಲಿಲ್ವೋ ಅಥವಾ ಒಂದು ಪಿಚ್ ಆ ತರ ಇತ್ತು ನನಗಂತೂ ಗೊತ್ತಿಲ್ಲ. ಈ ತರ ಒಂದು ಪಿಚ್ ಅಲ್ಲಿ ಈ ತರ ಒಂದು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದೇ ತರನೇ ಬ್ಯಾಟ್ಸ್ಮನ್ ಗಳು ಕೂಡ ಬಂದ್ರು ರಾಜಸ್ಥಾನ್ ಅಲ್ಲಿ, ಬೇಗನೆ ಮುಗಿಸ್ಬಿಟ್ರು ಮ್ಯಾಚ್ ನ. ಇನ್ನ ಮ್ಯಾಚ್ ಏನೋ ಮುಗೀತು, ಇಂಟರ್ವೆಲ್ ಎಲ್ಲ ಬಿಡ್ತು, ಒಂದೇ ಅರ್ಧ ಗಂಟೆ ಮುಗೀತು, ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯ್ತು. ರಾಜಸ್ಥಾನ್ ಬಲಿಷ್ಠ ಬ್ಯಾಟ್ಸ್ಮನ್ ಗಳು ಬಂದ್ರು. ಇನ್ನು ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಇವರಿಬ್ರು ಬ್ಯಾಟಿಂಗ್ ಬರ್ತಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಎಲ್ಲ ಒಂದ್ ಕಡೆ ತುಂಬಾನೇ ಸ್ಟ್ರಗಲ್ ಮಾಡಿದ್ರು ಫಸ್ಟ್ ಗೆ. ಬಟ್ ಅವರು ಕೂಡ ಸ್ಟ್ರಗಲ್ ಮಾಡ್ತಾರೆ, 38 ರನ್ಗಳನ್ನ ಗಳಿಸಿದ್ರು. ಇನ್ನು ಸೂರ್ಯವಂಶಿ ಅಂತೂ ಎಬೋ 52 300 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 52 ರನ್ಗಳನ್ನ ಸಿಡಿಲಬ್ಬರದ ಬ್ಯಾಟಿಂಗ್. ಧ್ರುವ್ ಅವರು ಕೂಡ 18 ರನ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ರಿಯಾನ್ ಪರಾಗ್ ಬಂದು ಅವರು. ಇನ್ನು ರಾಜಸ್ಥಾನ್ ರಾಯಲ್ಸ್ 128 ರನ್ 2 ವಿಕೆಟ್ ಕಳ್ಕೊಂಡು ಅದು 11.2 ಬಾಲ್ ಅಲ್ಲಿ ಅಂತಂದ್ರೆ ಟೋಟಲ್ ಆಗಿ 128 ರನ್ ಗಳಿಸೋದ್ರ ಮುಖಾಂತರ ನಿನ್ನೆ ರಾಜಸ್ಥಾನ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ನ ವಿನ್ ಮಾಡ್ತು. ಇದಂತೂ ತುಂಬಾನೇ ಚೆನ್ನಾಗಿದೆ, ಯಾಕೆಂತಂದ್ರೆ ಅವರ ಒಂದು ಬಾಲಿಂಗ್ ವಿಭಾಗ ಈ ತರ ಸ್ಟ್ರಾಂಗ್ ಮಾಡ್ಕೊಂಡಿದಾರೆ ಅಂತ ಗೊತ್ತಿದೆ. ತುಂಬಾನೇ ಚೆನ್ನಾಗಿದೆ ರಾಜಸ್ಥಾನ್ ಮ್ಯಾಚ್. ನಿನ್ನೆ ತುಂಬಾನೇ ಒಂದು ಬೇಗನೆ ಮುಗಿಸಿದಂತ ಮ್ಯಾಚ್, ಯಾಕಂದ್ರೆ 10ವರೆಗೆ ನಿನ್ನೆ 10:30 10:40 ಅಷ್ಟೊತ್ತಿ ಮ್ಯಾಚ್ ಮುಗ್ದೋಗ್ಬಿಡ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. ಈ ತರ ಒಂದ್ ಮ್ಯಾಚ್ ಮುಗಿಸ್ಬಿಟ್ರೆ ಬೇಗನೆ ಅಂತಂದ್ರೆ ಕಮೆಂಟ್ರಿ ಮಾಡೋದು ತುಂಬಾ ಸುಲಭ ಆಕತಿ. ಆತರ ಚೆನ್ನಾಗಿತ್ತು ನಿನ್ನೆ ಮಾತ್ರ. ನನಗಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್, ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ವಿಭಾಗನ ಇಷ್ಟು ಫಿಟ್ ಆಗಿಟ್ರೆ ನೋಡ್ಬಿಟ್ಟು ರಾಜಸ್ಥಾನ್ಗೆ ಒಂದು ಕೋಚ್ ತುಂಬಾನೇ ಚೆನ್ನಾಗಿ ಒಂದು ಟ್ರೈನ್ ಅಪ್ ಮಾಡಿದ್ರ ಅಂತ ಕಾಣಿಸ್ತಾ ಇದೆ. ಇನ್ನು CSKಗೆ ಬ್ಯಾಟಿಂಗ್ ವಿಭಾಗ ಆಗಿರ್ಬೋದು, ಬಾಲಿಂಗ್ ವಿಭಾಗ ಆಗಿರ್ಬೋದು, CSK ಕೂಡ ನಿನ್ನೆ ಖಲೀಲ್ ಅಹಮದ್ ತುಂಬಾನೇ ಚೆನ್ನಾಗಿ ಒಂದು ಬಾಲಿಂಗ್ ನ ಮಾಡಿದ್ರು. ನಾನು ಸ್ಟಾರ್ಟಿಂಗ್ ನೋಡಿದೆ, ಯಶಸ್ವಿ ಜೈಸ್ವಾಲ್ ಅವರು ಒಂದು ಬ್ಯಾಟಿಂಗ್ ನ ಮಾಡಕ್ ಯಾವ ತರ ಸ್ಟ್ರಗಲ್ ಮಾಡಿದ್ರು ಖಲೀಲ್ ಅಹಮದ್ ಅವ್ರ ಬಾಲಿಗೆ ಅಂತಂದ್ರೆ, ಅವರ ಒಂದು ಬಾಲಿಂಗ್ ತುಂಬಾನೇ ಚೆನ್ನಾಗಿತ್ತು CSK ಟೀಮ್ದು. ಈ ಒಂದೆಲ್ಲ ಮ್ಯಾಚ್ ಗಳು ನೋಡಿದ್ಮೇಲೆ ನನಗಂತೂ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ಎಲ್ಲ ಒಂದ್ ಕಡೆ ಸ್ಟ್ರಾಟಜಿ ಇನ್ನೂ ಕಡಿಮೆ ಆಯ್ತು ಅಂತ. ಯಾಕಂದ್ರೆ ನಮ್ಮ ತಲಾ ಧೋನಿ ಅವ್ರು ಇಲ್ಲ ಅಂತಾನ
CSK ಟೀಮ್ ಈ ತರ ಒಂದ್ ಇರೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಬಟ್ ತಲಾ ಬಂದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಒಟ್ನಲ್ಲಂತೂ ನಿನ್ನೆ CSK ಫ್ಯಾನ್ಸ್ ತುಂಬಾನೇ ಒಂದು ಡಿಸಪಾಯಿಂಟ್ ಆಗಿರೋದಂತೂ ಸತ್ಯ. ಯಾಕೆಂತಂದ್ರೆ ಅಟ್ಲೀಸ್ಟ್ 200 ತನಕನಾದ್ರೂ ಹೊಡೆದಿದ್ದು, ಅದಕ್ಕೆ ಒಂದು ಇವ್ರು ಗೆದ್ದಿದ್ರು ಪರವಾಗಿರ್ತಿದ್ದಿಲ್ಲ, ಯಾಕಂದ್ರೆ ಒಂದು ಟಫ್ ಫೈಟ್ ಕೊಟ್ಟಂಗ ಆಗ್ತಿತ್ತು. ಬಟ್ ನಿನ್ನೆ 127 ಆಲ್ ಔಟ್ ಆಗೋದ್ರ ಮುಖಾಂತರ ಈ ತರ ಒಂದು ಟಫ್ ಫೈಟ್ ಕೊಡ್ಲೇ ಇಲ್ಲ ನಿನ್ನೆ. ಹಾಗಾಗಿನೇ ಇವತ್ತಿನ ಮ್ಯಾಚ್, ನಿನ್ನೆ ಯಾರೆಲ್ಲ ಮ್ಯಾಚ್ ನೋಡಿದ್ರಿ, ನಿಮಗೆ ಏನ್ ಅನ್ಸ್ತು, ನಿಮಗೆ ಏನ್ ಕತೆ ಆಯ್ತು, ಮತ್ತೆ ನಿಮಗೆ ಮ್ಯಾಚ್ ಇಷ್ಟ ಆಯ್ತಾ, ಏನ್ ಕತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ಒಂದು ಕಮೆಂಟ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಿದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.